ಲರ್ನಿಂಗ್ ಥ್ರೂ ಸರ್ವಿಸ್. ಈ ಟಾಪಿಕ್ ಹೇಳೋಕ್ಕಿಂತ ಮುಂಚೆ ಇದರ ನೆಸೆಸಿಟಿ ಏನಿದೆ ಅಂತ ಹೇಳ್ತೀನಿ. ಇವತ್ತಿನ ದಿನ ಹೆಂಗಿದೆ ಅಂದರೆ ನಾವು ವಿ ಆರ್ ಲಿವಿಂಗ್ ಇನ್ ಎ ನ್ಯೂಕ್ಲಿಯರ್ ಫ್ಯಾಮಿಲಿ. ನಾನು ನಮ್ಮ ಹೆಂಡತಿ ಮತ್ತು ಮಕ್ಕಳು ಇಷ್ಟೇ ಹಿಡಿದೆ. ಎಲ್ಲಿವರೆಗೆ ಬಂದಿದೆ ಅಂದ್ರೆ ಅದು ನೋಟ್ಬುಕ್ ಹಚ್ಚೋ ಸ್ಟಿಕ್ಕರ್ ಮೇಲೆ ಹುಡುಗರ ಹೆಸರು ಬರ್ತಾ ಇದ್ದೇವೆ. ಅದೆಲ್ಲ ಬಾರ್ಬಿ, ಮೋಟು ಪತ್ಲ ಇದೆಲ್ಲ ಬರ್ತಿತ್ತು. ಇವಾಗ ಹುಡುಗರ ಹೆಸರು ಬರ್ತಾ ಇದ್ದಾರೆ ಮೇಲೆ. ಅಷ್ಟೇ ಅಲ್ಲ, ಪೆನ್ಸಿಲ್ ಮೇಲೆ ಸಹ ಕಸ್ಟಮೈಸ್ಡ್ ಪೆನ್ಸಿಲ್ಸ್ ಬರ್ತಾ ಇದೆ. ಅಂದರೆ ನಾವು ಮಕ್ಕಳನ್ನ ಯಾವ ಮಟ್ಟಕ್ಕೆ ಸೊಸೈಟಿ ಮತ್ತು ಬಿಸ್ನೆಸ್ ಟೆಕ್ನಿಕ್ಸ್ ಯೂಸ್ ಮಾಡಿ ಯಾವ ಮಟ್ಟಕ್ಕೆ ಬೈತಾ ಇದ್ದಾರೆ ಅಂದರೆ ನಾನು ನನ್ನ ಕುಟುಂಬ ಅಷ್ಟೇ. ಅದಕ್ಕೆ ಈ ಲೆಸನ್ ಇಟ್ಟಿದ್ರೆ ನನಗೆ ಅನಿಸುತ್ತೆ ಇದು ನೆಸೆಸಿಟಿ ಇದೆ. ಲೀಡಿಂಗ್ ಆ್ಯಂಡ್ ಲರ್ನಿಂಗ್ ಥ್ರೂ ಸರ್ವಿಸ್. ಬರೀ ಓದಿ ನಾನು ಅಷ್ಟೇ ಜೀವನ ಮಾಡೋದಲ್ಲ, ಸೊಸೈಟಿನ ಯಾವ ರೀತಿ ನಾವು ಲೀಡ್ ಮಾಡಬೇಕಂತ. ಅದರಲ್ಲಿ ಫಸ್ಟ್ ಟಾಪಿಕ್ ರಿಲೇಶನ್ಶಿಪ್ ಸ್ಕಿಲ್ಸ್ ಇದೆ. ಸೆಕೆಂಡ್ ಅವರ್ ಸ್ಟ್ರೆಂತ್ ಸ್ಕಿಲ್ಸ್ ಅಂಡ್ ಪೊಟೆನ್ಷಿಯಲ್ಸ್, ಎಕ್ಸಾಮಿನಿಂಗ್ ಥ್ರೂ ಸ್ಕೂಲ್ ಅಂಡ್ ಕಮ್ಯುನಿಟಿ ನೀಡ್ಸ್, ಚೂಸಿಂಗ್ ಅವರ್ ಸರ್ವಿಸ್, ಲರ್ನಿಂಗ್ ಪ್ಲಾನಿಂಗ್ ಅಂಡ್ ಲೀಡರ್ಶಿಪ್, prepared for success, reflection of a success, then the story of a success. We have 8 topics, small topics ಬರ್ತವೆ. ಇದರಲ್ಲಿ ನಾವು ಮೇನ್ ಆಗಿ ಹೇಳೋದಂದ್ರೆ ನಾವು ಸ್ಕೂಲಲ್ಲಿ ಟೀಚರ್ಸ್ ಆಗಿದ್ರೆ ನಮಗೆ ಹೆಚ್ಚು ಜವಾಬ್ದಾರಿ ಇದೆ. ಯಾವ ರೀತಿ ನಾವು ವಿದ್ಯಾರ್ಥಿನ ಲೀಡ್ ಮಾಡ್ಬೋದು ಅಂದರೆ ಲೀಡಿಂಗ್ ಆ್ಯಂಡ್ ಲರ್ನಿಂಗ್ ಥ್ರೂ ಸರ್ವಿಸ್ ಇದೆಲ್ಲ ವಾಲ್ ಆಫ್ ಹ್ಯೂಮನ್ ಕೈಂಡ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ವಾಲ್ ಆಫ್ ಹ್ಯೂಮನ್ ಕೈಂಡ್ ಅಂದರೆ ಅಲ್ಲಿ ನಿನಗೆ ಏನು ಬೇಡ ಅದನ್ನ ಅಲ್ಲಿ ಇಟ್ಬಿಡು, ನಿನಗೇನು ಬೇಕೋ ಅದನ್ನ ತಗೊಂಡು ಹೋಗೋಣ. ಈ ರೀತಿ ಒಂದು ವಾತಾವರಣ ಶಾಲೆಯ ಸೃಷ್ಟಿ ಮಾಡಿದ್ರೆ ಆ ಮಗುವಿಗೆ ಏನು ಬೇಡ. ನಾವೆಲ್ಲ ಓದಬೇಕಾದ್ರೆ ನೋಟ್ಬುಕ್ಸ್ ಅಲ್ಲಿ ಪೇಪರ್ಸ್ ಉಳಿತಿದ್ವು, ಅದೆಲ್ಲ ಕಟ್ ಮಾಡಿ ಬೈಂಡ್ ಮಾಡಿ ನೋಟ್ಬುಕ್ ಮಾಡ್ತಿದ್ವಿ. ಇವಾಗ ಅದೇನಾಗ್ತಾ ಇಲ್ಲ. ಫಸ್ಟ್ ಸೆಮ್ ಮುಗಿದ ತಕ್ಷಣ ಅವ್ರಿಗೆ ಎಷ್ಟು ಪೇಜಸ್ ಉಳಿದೋ ಏನೋ ಗೊತ್ತಿಲ್ಲ, ಬಿಸಾಕ್ಬಿಡ್ತೀವಿ. ಅದು ಆ ರೀತಿ ಆಗ್ಬಾರ್ದು. ಅದನ್ನ ಕಟ್ ಮಾಡಿ ಯಾರಿಗೆ ಬೇಕು ಅದನ್ನು ನಾವು ಅಂತ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು. ವಾಲ್ ಆಫ್ ಹ್ಯೂಮನ್ ಕೈಂಡ್ ಅಂತ ಹೇಳಿ ಕ್ರಿಯೇಟ್ ಮಾಡಿದ್ರೆ ನಿನಗೆ ಏನು ಬೇಕೋ ಅದನ್ನ ಅಲ್ಲಿಡು, ಏನು ಬೇಕು ಅದು ತಗೋ, ಏನು ಬೇಡ ಅದನ್ನ ಅಲ್ಲಿಟ್ರೆ ಬೇರೆ ಫರ್ದರ್ ಯೂಸ್ ಆಗುತ್ತೆ ಅಂತ ನಾವು ಸ್ಕೂಲಲ್ಲಿ ಮಕ್ಕಳಿಗೆ ಲೀಡಿಂಗ್ ಆ್ಯಂಡ್ ಲರ್ನಿಂಗ್ ಥ್ರೂ ಸರ್ವಿಸ್ ಅನ್ನ ಕ್ರಿಯೇಟ್ ಮಾಡ್ಬೋದು. ಫಸ್ಟ್ ಒನ್. ಸೆಕೆಂಡ್ ಒನ್, ಗಿವಿಂಗ್ ಗಿಫ್ಟ್ ಟು ಎ ನೀಡಿ ಪರ್ಸನ್ಸ್ ಆನ್ ಎ ಸ್ಪೆಷಲ್ ಅಕೇಜನ್. ಸ್ಕೂಲಲ್ಲಿ ಸ್ಪೆಷಲ್ ಅಕೇಜನ್ ಬರೋದು ಬರ್ತ್ಡೇಸ್ ಎಲ್ಲ ಬರ್ತದೆ. ಬರ್ತ್ಡೇ ದಿನ ಯಾರಿಗೆ ಏನು ನೀಡ್ ಇದೆ ಅಥವಾ ಸ್ಕೂಲಿಗೆ ಅಟ್ಲೀಸ್ಟ್ ಡೊನೇಟ್ ಅ ಪ್ಲಾಂಟ್ ಟು ದ ಸ್ಕೂಲ್. ಈ ರೀತಿ ನಾವು ಲರ್ನಿಂಗ್ ಥ್ರೂ ಸ್ಕಿಲ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಇತ್ತೀಚೆಗೆ ನಮ್ಮ ಇಂಡಿಯನ್ T20 ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಆ ಮ್ಯಾಚ್ ಗೆದ್ದ ಮೇಲೆ, ಏಷ್ಯಾ ಕಪ್ ಗೆದ್ದ ಮೇಲೆ ಎಲ್ಲ ಸೋಲ್ಜರ್ಸ್ಗೆ ಡೆಡಿಕೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇನ್ನೊಂದು ಮುಂದೆ ಹೋಗಿ ಅವರ ಮ್ಯಾಚ್ ಅರ್ನಿಂಗ್ 28 lakhs ಇಂಡಿಯನ್ ಆರ್ಮಿಗೆ ಡೊನೇಟ್ ಮಾಡಿದ್ರು. ಇಂಥದನ್ನ ನಾವು ಹೇಳ್ಬೋದು. ಮತ್ತು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಅವರು ಅವ್ರು ಹುಟ್ಟೋದಕ್ಕೆ ಏನು ಗಿಫ್ಟ್ ಬರುತ್ತಾ ಪ್ರತಿ ವರ್ಷ ಅದನ್ನ ಹರಾಜಿಗೆ ಹಾಕಿ ಸೊಸೈಟಿಗೆ ಕೊಡ್ತಾರೆ ವಾಪಸ್. ಇಂಥವನ್ನ ನಾವು ಹೇಳಿ ಲೀಡಿಂಗ್ ಆ್ಯಂಡ್ ಲರ್ನಿಂಗ್ ಥ್ರೂ ಸರ್ವಿಸ್ ಅನ್ನ ಕ್ರಿಯೇಟ್ ಮಾಡೋದು. ಥ್ಯಾಂಕ್ ಯು.